ಎಲ್ಲರಿಗೂ ನಮಸ್ಕಾರ. ಇದು ಸಮಾಜದ ಒಂದು ಆಕಸ್ಮಿಕ ಚುನಾವಣೆ. ಸಮಾಜಕ್ಕೊಂದು ಆಸೆ ಇತ್ತು, ನಮ್ಮ ಸಮಾಜದಲ್ಲಿ ಒಂದು ಉತ್ತಮವಾದ ಒಂದು ಹಣಕಾಸಿನ ಸಂಸ್ಥೆ ತೆರಿಬೇಕು ಅಂತ. ಅದಕ್ಕೆ ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡು ಮಾತಾಡೋದು. ಏನೋ ಅಚಾನಕ್ಕಾಗಿ ಮಾತಾಡುವಾಗ ಒಂದು ಚುನಾವಣೆ ಅಂತ ಬಂತು. ಇದು ಬರಬಾರ್ದಾಗಿತ್ತು, ಬಂದು ಈಗ ನಾವು ಒಗ್ಗಟ್ಟಲ್ಲಿ ಎಲ್ಲ ಹೋರಾಟ ಮಾಡಿ ಇವತ್ತು ಚುನಾವಣೆ ಆಯಿತು. ಚುನಾವಣೆಯಲ್ಲಿ ನಮಗೆ ಸೋತವ್ರು ಗೆದ್ದವ್ರು ಏನಿಲ್ಲ, ನಾವೆಲ್ಲ ಒಂದೇ. ನಾವು ನೆಕ್ಸ್ಟು ನಾವೀಗ ಏನು ಜನ ನಮ್ಗೆ ಓಟ್ ಹಾಕಿದ್ದಾರೆ, ಯಾಕೆ ಓಟ್ ಹಾಕಿದ್ದಾರೆ ಅದನ್ನು ತಿಳ್ಕೊಂಡು ಅದಕ್ಕೊಂದು ರೆಸ್ಪೆಕ್ಟ್ ಕೊಟ್ಕೊಂಡು ನಾವು ನಡಿಬೇಕಾಗಿದೆ. ಈಗೆಲ್ಲ ಬಂದಿರೋರಿಗೆ ಹಾಗೂ ಮತ ಹಾಕದಂಥವ್ರಿಗೆ ಎಲ್ಲರಿಗೂ ಈ ಶುಭ ಸಂಜೆಯ ಧನ್ಯವಾದವನ್ನು ತಿಳಿಸೋಕೆ ಇಷ್ಟಪಡ್ತೇನೆ. ಮುಂದೆ ನಾವು ಏನು ಮಾಡ್ತೀವಿ ಅನ್ನೋ ಅಚೀವ್ಮೆಂಟ್ ಮೇಲೆ ಮುಂದೆ ನಾವು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತೇವೆ. ರಾಘವೇಂದ್ರ ರಾವ್. ಅದು ಈಗಲೇ ಹೇಳೋಕ್ಕಾಗಲ್ಲ, ನಾವು ಒಂದು ಟೀಮ್ ಮಾಡ್ಕೊಳ್ತೀವಿ. ಆ ಸಮಾಜಕ್ಕೆ ಇದೇ ಫಸ್ಟ್ ಆದ್ರಿಂದ ತುಂಬ ಹೋರಾಟ ಪಟ್ಟು ಏನಾದ್ರು ಒಂದು ಮಾಡ್ತೀವಿ. ಜನ ಓಟ್ ಹಾಕಿದಾರಲ್ಲ, ಅದಕ್ಕೊಂದು ರೆಸ್ಪೆಕ್ಟ್ ಕೊಟ್ಟು ಮಾಡ್ತೀವಿ. ಶ್ರೀ ರಾಮಕ್ಷೇತ್ರೀಯ ಸಮಾಜ ಬಾಂಧವರಿಗೆ ನನ್ನ ಮೊದಲನೇ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಮಾಜ ಬಾಂಧವರು ನನ್ನಂಥ ಯುವ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ. ನಾನು ಅವರಿಗೆ ಅವರ ಕೃತಜ್ಞತೆಯನ್ನು ಖಂಡಿತ ನಾನು ಆ ಋಣ ತೀರಿಸಲಿಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರೆ, ಸಮಾಜಕ್ಕೆ ಏನೆಲ್ಲ ಆಗಬೇಕು, ಸೊಸೈಟಿ ಡೆವಲಪ್ ಆಗ್ಲಿಕ್ಕೆ ಏನೆಲ್ಲ ಆಗಬೇಕು ಅದಕ್ಕೆಲ್ಲ ನಾನು ನಿಂತ್ಕೊಳ್ತೀನಿ. ಅನ್ಯಾಯದ ವಿರುದ್ಧ ನಾನು ಖಂಡಿತ ಹೋರಾಡ್ತೀನಿ. ಆಮೇಲೆ ಕ್ಯಾಶ್ಲೆಸ್ ವ್ಯವಹಾರ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ಲಿಕ್ಕೆ ಆಗುತ್ತೋ ಅದನ್ನೆಲ್ಲ ಮಾಡ್ತೀನಿ. ಸಮಾಜ, ಸೊಸೈಟಿ ಇನ್ನು 5 ವರ್ಷದೊಳಗಡೆ ನಾನು 5 ವರ್ಷದ ತನಕ ಈ ಸೊಸೈಟಿಯಲ್ಲಿ ಇರ್ತೀನಿ. 5 ವರ್ಷದಲ್ಲಿ ಈ ಸೊಸೈಟಿ ಒಂದು ದೊಡ್ಡ ಮಟ್ಟದ, ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸೊಸೈಟಿ ಆಗ್ಲಿಕ್ಕೆ ನಾನು ಕಾರಣಕರ್ತನಾಗ್ತೀನಿ. ಮತ್ತೆ ಯಾವುದೇ ರೀತಿ ಅವ್ಯವಹಾರ ಮಾಡ್ಲಿಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಒಳ್ಳೆ ರೀತಿಯಲ್ಲಿ ಸಮಾಜ, ಸೊಸೈಟಿ ಎರಡನ್ನೂ ಬೆಳೆಸ್ತೀನಿ. ಧನ್ಯವಾದಗಳು. ನಾವು ಪಾಂಡವರು ಕೌರವರಿಗೆ ಯುದ್ಧ ಆದಂಗಾಗಿದೆ. ಅವರು 9 ಜನ ಟೀಮು, ನಾವು ಇಬ್ಬರೇ 3 ಜನ ಸೇರ್ಕೊಂಡು ಫೈಟ್ ಮಾಡಿ ಇವತ್ತು ನಮಗೆ ಸಮಾಜ ಬಾಂಧವರು ಒಳ್ಳೆ ಬಹುಮತದಿಂದ ಆರಿಸಿದ್ದಾರೆ. ಅವ್ರಿಗೆ ಚಿರಋಣಿ ಆಗಿರ್ತೀವಿ. ನಾವು ಸೊಸೈಟಿಯನ್ನು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗ್ತೀವಿ. ಸೊಸೈಟಿಗೆ ಇವಾಗ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಫಂಡ್ ವ್ಯವಸ್ಥೆ ಆಗಬೇಕು. ನಾವು ನಮ್ಮ ಗೊತ್ತಿರುವ ನನ್ನ ಸ್ನೇಹಿತರು, ನಮ್ಮ ರಿಲೇಷನು, ಆಮೇಲೆ ನಮಗೆ ಸಮಾಜದಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಗುರುತಿಸಿ ಅವರನ್ನ ನಮ್ಮ ಈ ಸೊಸೈಟಿಗೆ ಸಾಧ್ಯವಾದಷ್ಟು ಫಂಡ್ಗಳನ್ನು ಕಲೆಕ್ಟ್ ಮಾಡ್ತೀವಿ. ಆಮೇಲೆ ಕಡಿಮೆ ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸ್ಕಾಲರ್ಶಿಪ್ಗಳನ್ನು ಕೊಡೋದು, ಆಮೇಲೆ ಸಹಾಯಧನ ಮಾಡೋದು, ಎಲ್ಲ ರೀತಿಯಲ್ಲಿ ನಾವು ನಿಂತ್ಕೊಳ್ತೀವಿ. ಓಕೆನಾ? ಮತ್ತೆ ಸೊಸೈಟಿಗೆ ಬೇಕಾಗಿರೋದು ಇದೆಲ್ಲ ಅಲ್ಲ. ಸೊಸೈಟಿಗೆ ಬೇಕಾಗಿರೋದು ಲೀಗಲ್ ಆಗಿ ಲೋನ್ಗಳನ್ನು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಮಾತ್ರ ಲೋನ್ ಕೊಡಬೇಕು. ಇವಾಗ ಎಷ್ಟೋ ಸೊಸೈಟಿಗಳು ಏನಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ವಿದೌಟ್ ಕಲರ್ ಜೆರಾಕ್ಸ್ ಮೇಲೆ ಲೋನ್ ಕೊಟ್ಟಂತ ಎಷ್ಟೊಂದು ಡಾಕ್ಯುಮೆಂಟ್ಸ್ಗಳು ನಾವು ಕೇಳಿದ್ದೀವಿ. ಆ ಥರ ಆಗ್ಲಿಕ್ಕೆ ನಾನು ಖಂಡಿತ ಹೋರಾಡೋದಿಲ್ಲ. ನನ್ನ ಬಣ ಯಾವತ್ತಿದ್ರೂ ಹೋರಾಟ ಮಾಡಿಯೇ ಅಂಥ ಅವ್ಯವಹಾರಗಳನ್ನು ಮಾಡೋಕೆ ಬಿಡದೆ ಸೊಸೈಟಿನ ಉನ್ನತ ಮಟ್ಟಕ್ಕೆ ತಗೊಂಡೋಗೋದು ನನ್ನ ಜವಾಬ್ದಾರಿ. ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಇವತ್ತು ನಡೆದ ಚುನಾವಣೆಯಲ್ಲಿ ನನಗೆ ಬಹುಮತದಿಂದ ಗೆಲ್ಲಿಸಿದ ನನ್ನ ಸಮಾಜ ಬಾಂಧವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನಗೆ 482. ಮುಂದಿನ ಯೋಜನೆ ಅಂದರೆ ಇದು ಸೊಸೈಟಿ ಅದರಿಂದ ಫಸ್ಟ್ ಹಣವನ್ನು ಕಲೆಕ್ಟ್ ಮಾಡಬೇಕು, ಮತ್ತು ಅವಶ್ಯಕತೆ ಇದ್ದವರಿಗೆ ಅದನ್ನು ಲೋನ್ ಕೊಡಬೇಕು, ಮತ್ತು ನಮ್ಮ ಆ ಸಂಸ್ಥೆಗೆ ಒಂದು ಲಾಭವನ್ನು ತರಬೇಕು. ಆ ನಿಟ್ಟಿನಲ್ಲೇ ನಾನು ಈ ಸಂಘದೊಟ್ಟಿಗೆ ಇರ್ತೇನೆ ಅಂತ ಹೇಳಿ. ಏನಾಗೋ ಒಂದು ನಿರೀಕ್ಷೆ ಇದೆ, ಅದನ್ನು ನೋಡ್ತೇವೆ. ಇನ್ನು ಆಗಬೇಕು. ಕಮಿಟಿ ಇದೆ, ನಾನು ಕಮಿಟಿಯಲ್ಲಿ ಆಶ್ವಾಸನೆ ಏನೂ ಕೊಟ್ಟಿಲ್ಲ. ಬಹಳ ಮತಗಳಿಂದ ಜಯಶಾಲಿಯಾಗಿದ್ದೀರಾ. ಇಲ್ಲ, ಇದು ನಮ್ಮವರದೇ ಆದುದರಿಂದ ಆಶ್ವಾಸನೆ ಏನಿಲ್ಲ. ನಾವು ಒಂದು ಒಳ್ಳೆಯ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲೇ ನಡ್ಸ್ಕೊಂಡು ಹೋಗುವಂಥದ್ದು ಮತ್ತು ಒಂದು ಆಚರಣೆ ಇದೆ. ಮತದಾರರಿಗೆ ನಾನು ಅವ್ರು ನನ್ನ ಜೊತೆಗೆ ಇದ್ದಿದ್ರು, ಈಗ ನಾನು ಕೊನೆವರೆಗೂ ಅವ್ರ ಜೊತೆಗೆ ಇರ್ತೇನೆ ಅಂತ ಹೇಳೋದನ್ನು ಬಯಸ್ಬೋದು. ನಾರಾಯಣ ರಾವ್, ನಾನು ವಿನ್ ಆಗಿದ್ದೀನಿ. ನಾನು ಜಯಂತಿ ನಾರಾಯಣ ರಾವ್, ನಾನು ವಿನ್ ಆಗಿದ್ದೇನೆ ಈ ಸೊಸೈಟಿನಲ್ಲಿ. ನಾನು ಲೇಡೀಸ್ ನನ್ನನ್ನು ಕೇಳ್ತಾ ಇದ್ದಾರೆ, ನಾವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಾಗ ಯಾವತ್ತಾದ್ರೂ ಹೆಲ್ಪ್ ಇದೆಯಾ ಅಂತ. ಈ ನನ್ನ ಸೊಸೈಟಿಯಿಂದ ಹೆಚ್ಚಿನ ಲೇಡೀಸಿಗೆ ಅವರು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಮತ್ತೆ ಯಾವುದಾದ್ರೂ ಒಂದು ಕೆಲಸ ಮಾಡ್ಲಿಕ್ಕೆ ನಾನು ಸೊಸೈಟಿಯಿಂದ ಹೆಲ್ಪ್ ಮಾಡ್ತೇನೆ ಅಂತ ಈ ಮೂಲಕ ಏಕಾಂಗಿಯಾಗಿ ನಾನು
ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಿದ್ದೇನೆ. ಜನರ ಒಂದು ಪ್ರೀತಿ ವಾತ್ಸಲ್ಯದಿಂದ ನಾನು ಗೆದ್ದಿದ್ದು. ನಿಜವಾಗ್ಲೂ ನನಗೆ ಸಿಂಡಿಕೇಟ್ ಇರಲಿಲ್ಲ, ನಾನು ಇಂಡಿವಿಜುವಲ್ ಆಗಿ ಗೆದ್ದಿದ್ದೇನೆ ಎಂದು ತುಂಬಾ ಸಂತೋಷವಾಗಿದೆ ನನಗೆ. ಮತ್ತೆ ಜನರು ನನ್ನ ಮೇಲೆ ಇಟ್ಟ ಪ್ರೀತಿಗೆ ನಾನು ಒಂದು ಈ ಸೊಸೈಟಿಯನ್ನ ಒಳ್ಳೆ ರೀತಿಯಲ್ಲಿ ಉನ್ನತ ಸ್ಥಾನದಲ್ಲಿ ತಗೊಂಡು ಹೋಗ್ಲಿಕ್ಕೆ ನನ್ನ ಕೈನಲ್ಲಾದ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ. ನಾನು ಜಯಂತಿ ನಾರಾಯಣ ರಾವ್. ನಮ್ಮ 7 ಸಾಮಾನ್ಯ ಸದಸ್ಯರು ಹಾಗೂ 2 ಮಹಿಳೆಯರನ್ನ ಇವತ್ತು ಚುನಾಯಿಸಿದ್ದೀರಾ. ನೀವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಶತ 70ಕ್ಕೂ ಹೆಚ್ಚು ಸದಸ್ಯರು ಬಂದು ಮತದಾನವನ್ನು ಮಾಡಿ ನಮ್ಮ ಒಂದು ಕಮಿಟಿಯನ್ನು ರಚನೆ ಮಾಡಲು ಸಹಕಾರಿಯಾಗಿ ನೀವು ಮತ ಚಲಾಯಿಸಿ ಆಯ್ಕೆ ಮಾಡಿದ್ದೀರಾ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಸೊಸೈಟಿಯನ್ನು ಮಾಡ್ತೀವಂತ ನಾವು ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ಸುರೇಶ್ ಬಿಜೂರ್. ಇವತ್ತು ನಮ್ಮ ರಾಮರಕ್ಷಿತ ಕೋಆಪರೇಟಿವ್ ಸೊಸೈಟಿ ಚುನಾವಣೆ ನಡೆದಿದೆ. ಈ ಚುನಾವಣೆ ನಡೆದಿರುವುದರಿಂದ ನನಗೆ ನಮ್ಮ ಬಂಧುಗಳು ಅತಿ ಹೆಚ್ಚಿನ ಮತ ಕೊಟ್ಟು ನಮ್ಮ ಸಿಂಡಿಕೇಟಲ್ಲಿ ನನಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ. ಅದು ಅವರಿಗೆಲ್ಲರೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾ ಇದ್ದೇನೆ. ಮತ್ತು ನಮ್ಮ ಗುರಿಗಳ ಬಗ್ಗೆ ಈಗಾಗಲೇ ಹಿರಿಯರು ಹೇಳಿದ್ದಾರೆ. ಅದನ್ನು ನಾವೆಲ್ಲವೂ ಕೂತು ಮಾತಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಸೇವೆ ಕೊಡುವಂಥ ಒಂದು ಶಕ್ತಿಯನ್ನು ನಾವು ಪಡೆದುಕೊಂಡು ಮುಂದಿನ ಏಳಿಗೆ ಬಗ್ಗೆ ಸಮಾಜಗಳ ಬಗ್ಗೆ ಹೋರಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಅಶೋಕ್ ಕುಮಾರ್ ಎಂ. ರಕ್ಷಿತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇಲೆಕ್ಷನ್ ಆಯಿತು. ಇದು ಬಹುದಿನದ ಕನಸು ಆಗಿತ್ತು ನಮ್ಮ ಕಮ್ಯುನಿಟಿಯ. ಈಗ ಎಲ್ಲ ನಮ್ಮ ಸಮುದಾಯದ ಮೆಂಬರ್ಗಳೆಲ್ಲ ಬಂದು ನಮ್ಮನ್ನೆಲ್ಲ ಆರಿಸಿದ್ದಾರೆ. ಅವರು ನಮ್ಮನ್ನೊಂದು ಬಹಳ ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ನಮ್ಮನ್ನು ಚುನಾಯಿಸಿ ಕೊಟ್ಟಿದ್ದಾರೆ. ನಮ್ಮ ಕರ್ತವ್ಯ ಏನು ಹೇಳಿದ್ರೆ, ಅವರು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ನಾವೀಗ ಈಡೇರಿಸಬೇಕು. ಅದು ನಮ್ಮ ಮೊದಲ ಆದ್ಯತೆ. ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮಿಂದ ಸಾಧ್ಯವಾದಷ್ಟು ನಮ್ಮ ಈ ಸೊಸೈಟಿ ಮುಖಾಂತರ ನಮ್ಮ ಸಮುದಾಯದ ಬಡವರಿಗೆ ಹಾಗೂ ವಿದ್ಯಾರ್ಥಿ ಬೇಕು ಯಾರಿಗೆ ಅವರಿಗೆ ಸಾಲ, ಎಜುಕೇಶನ್ ಲೋನು ಅಥವಾ ವೆಹಿಕಲ್ ಲೋನು ಈ ಥರದೆಲ್ಲ ಮಾಡಿಕೊಂಡು ನಾವು ಅವರಿಗೆ ಸಹಾಯ ಮಾಡ್ತೇವೆ ಹೇಳಿ ನಾವು ಭರವಸೆಯನ್ನು ಕೊಡ್ತೇವೆ.
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.